ಹಾಕಬೇಕಿತ್ತು. ಯಾಕಂದ್ರೆ ನಾನು ಬಹಳ ಗಂಭೀರವಾಗಿ ಆರೋಪ ಮಾಡುವಂತದ್ದು ಇದು ಪ್ರಾಸಿಕ್ಯೂಷನ್ ಫೇಲ್ಯೂರ್. ಇರುವಂತ ಸಾಕ್ಷಿಯನ್ನ ಜಡ್ಜಸ್ಗೆ ಇವರು ಒದಗಿಸಲೇ ಇಲ್ಲ. ಜೀವಂತ ಸಾಕ್ಷಿ ಮೊನ್ನೆ ಅಷ್ಟೇ ಸರ್ಕಾರ ಮಾಡಿದ್ದು ದೊಡ್ಡ ತಪ್ಪು. BM ಭಟ್ರೆ ನಿಮ್ಗೊಂದು ಕ್ವಶನ್ ಭಟ್ರೆ ಪ್ರಾಸಿಕ್ಯೂಷನ್ ಅವರಿಗೆ ಬೇಕಾದಾಗ ಮಾಡಿಸಿ ಸೌಜನ್ಯ ಪ್ರಕರಣವನ್ನು ಸಳ್ಳ ಹಿಡಿಸಿದ್ದೇ ಬಿಜೆಪಿ ಸರ್ಕಾರ. ಕೋರ್ಟ್ ಟ್ರಯಲ್ ಆಗಿದೆ. ನನ್ನ ಪ್ರಶ್ನೆ ಉತ್ತರ ಕೊಡಿ ನೀವು. ಮೊನ್ನೆ ಹೇಳ್ತೀರಿ UDR ಆಗಿದೆ, ನಾನು ಕೋರ್ಟ್ ಅಲ್ಲಿ ಇದ್ದೀನಿ, ನನಗೆ FIR ಬರುತ್ತೆ. UDR ಪ್ರಕರಣದ FIR ಎಲ್ಲಿ ಬರುತ್ತೆ ಹೇಳಿ ನಂಗೆ. ನೋಡಿ, UDR ಪ್ರಕರಣ ನನ್ನಲ್ಲಿದೆ ಅಂತ ಹೇಳಿ ನಾನು. ನೀವು ಸುಳ್ಳು ಹೇಳ್ತಿರಲ್ರಿ. UDR ಪ್ರಕರಣ ನನ್ನಲ್ಲಿದೆ ಅಂತ ಹೇಳಿ ನೀವು ನೋಡಿ, ನಾನು ಕೋರ್ಟ್ ಅಲ್ಲಿ ಇದ್ದೀನಿ, ನನಗೆ FIR ಬರುತ್ತೆ. ಸೌಜನ್ಯ ಹೋರಾಟದಲ್ಲಿ ನೀವು ಹೇಳೋದು ಸ್ಪಷ್ಟವಾಗಿ ನನಗಿರೋ ಅನುಮಾನಕ್ಕೊಂದು ಉತ್ತರ ಕೊಡಿ. ಬಿಜೆಪಿ ಮೇಲೆ ಆರೋಪ ಮಾಡಿದ್ರಿ. ಬಂದೆ ಸರ್ ಶೇಖರ್ ಸರ್ ಬಂದೆ. ಸ್ವಾಮೀಜಿ ಒಂದು ನಿಮಿಷ, ಎಲ್ಲರೂ ಈಗ ಎಲ್ಲರಿಗೂ ಮನವಿ. ಆಚೆಯಿಂದ 3 ಜನ ಅತಿಥಿಗಳು ಜಾಯಿನ್ ಆಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಮಾತನಾಡಿದ್ರೆ ಯಾರು ಧ್ವನಿ ಕೂಡ ಹೋಗೋದಿಲ್ಲ. ಸ್ವಾಮೀಜಿ ಒಂದೇ ನಿಮಿಷ ಧ್ವನಿ ಹೋಗಲ್ಲ. ನನಗೆ ಒಂದು ಉತ್ತರ ಬೇಕು ಭಟ್ರೆ ನಿಮ್ಮ ಕಡೆಯಿಂದ. ಬೇರೆ ಎಲ್ಲರ ಧ್ವನಿಯನ್ನ ಮ್ಯೂಟ್ ನಲ್ಲಿ ಇಡಬೇಕಾದ್ರೆ ನೀವು ಬಿಜೆಪಿನೇ ಹಳ್ಳ ಹಿಡಿಸಿದ್ದು ಸೌಜನ್ಯ ಪ್ರಕರಣವನ್ನ ಅಂತ ಹೇಳಿದ್ರಿ. ಹೆಂಗೆ ಅಂತ ಹೇಳಿ ವಿವರಿಸಿ. ಹೆಂಗೆ ಅಂತ ಯಾವುದೇ ನೋಡಿ, ಅವ್ರು ಮಾತಾಡಿ ಬಿಡುದಿಲ್ಲ. ಹೇಳಿ ಸರ್. 2012ರಲ್ಲಿ ಸರ್ಕಾರ ಇದ್ದದ್ದು ಬಿಜೆಪಿ ಸರ್ಕಾರ. ಯಾವಾಗ ಕೇಸ್ ಟ್ರಯಲ್ ಸ್ಟಾರ್ಟ್ ಆಗಿದೆ? 2012 ಅಕ್ಟೋಬರ್ 9ಕ್ಕೆ ಕೇಳಿ. ನಿಮಗೆ ನಾನು ಹೇಳಿದ ಸತ್ಯ ಕೇಳಿದೆ. ನೋಡಿ, ಬಿಜೆಪಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಅವ್ರು ಹೇಳಿ ಸುಳ್ಳು ನಾವು ಕೇಳ್ತಾ ಇರ್ತೀವಿ. ನಾನು ಸ್ವಾಮೀಜಿ ಒಂದೇ ಒಂದು ನಿಮಿಷ ನಾನು ಮನವಿ ಮಾಡ್ಕೊಳ್ತೀನಿ. ಇವತ್ತು ಭಟ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡೋಣ. ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಹೆಂಗೆ ಬಿಜೆಪಿ ಕಾರಣ ಆಯ್ತು ಅಂತ ಹೇಳಿ. ಎಲ್ಲರೂ ಕೇಳಿಸ್ತಾರೆ. ಹೇಳಿ. ಯಾವುದೇ ಪ್ರಕರಣ ಆದಾಗ ನಮ್ಮ ಸರ್ಕಾರ ಮೇಲೆ ನಮಗೆ ನಂಬಿಕೆ ಇರ್ತದೆ. ನಮ್ಮ ಸರ್ಕಾರ ನಮ್ಮ ಊರಲ್ಲಿ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ, ಅತ್ಯಾಚಾರ ಆಗಿದೆ, ಅಪಹರಣ ಆಗಿದೆ, ನ್ಯಾಯ ಕೊಡಿಸಾರು ಅಂತ ಹೇಳೋ ನಮಗೊಂದು ನಂಬಿಕೆ ಇರ್ತದೆ. ನಾವು ಬಹುಮತದಿಂದ ಆರಿಸಿ ಅಂತ ಸರ್ಕಾರ. ಈ ಸರ್ಕಾರ ಹಳ್ಳಿ ಹಿಡಿಸಿದ ಮೇಲೆ ನಮಗೆ ಇಲ್ಲಿ ದಾರಿ ತಪ್ಪಿದ ಮೇಲೆ ವಿವರಿಸಿ ವೀಕ್ಷಕರಿಗೆ ಗೊತ್ತಾಗ್ಲಿ. ಇವತ್ತು ಬಿಜೆಪಿಯ ಮುಖವಾಡ ಬಯಲು ಮಾಡೋಣ ನಾವು, ನೀವು ಸರಿ ಹೇಳಿ. ಬಿಜೆಪಿ ಮೇಡಮ್, ನಾನು ಹೇಳುದು ಕೇಳಿ. 1 ವರ್ಷ ಇದು ಯಾವುದೇ ಅವರ ತನಿಖೆಯಲ್ಲೇ ಇತ್ತು, COD ತನಿಖೆಯಲ್ಲೇ ಇತ್ತು. ಆದ್ರೆ 2ನೇ ವರ್ಷ ಸರ್ಕಾರ ಚೇಂಜ್ ಆಗಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಇಲ್ಲಿ ಏನಾಯ್ತು, ಕೇಂದ್ರದಲ್ಲಿ ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು. CBIಗೆ ಆಗಬೇಕು ಅಂತ ಹೇಳಿದಕ್ಕೆ CBIಗೂ ಹೋಯ್ತು. CBIಗೆ ಹೋದಾಗ ಇಲ್ಲಿ ಒಳ್ಳೆ ಆಫೀಸರ್ ಬಂದ್ರು. ಮೂಡಿಗೆರೆಯಲ್ಲಿ ರೂಮ್ ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ರು. ಯಾವಾಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ರೂ ಈ ಅಧಿಕಾರಿ ಟ್ರಾನ್ಸ್ಫರ್ ವಾಪಸ್. ಅವರಿಗೆ ಬೇಕಾದ ಚೇಳ ಅಂತ ಕೂತ್ಕೊಂಡ್ರಿ ಇಲ್ಲಿ ಅವ್ರ ಧರ್ಮಸ್ಥಳದ ರೂಮು. ಆವಾಗಲೇ ನಮಗೆ ಹೋಯ್ತು, ನಮಗೆ ಇದು ಹಳ್ಳ ಹಿಡಿತೆ ಅಂತ ಹೇಳಿ. ಅದಕ್ಕೆ ಬಿಜೆಪಿ ಹಿಂದೂಗಳ ಅತ್ಯಾಚಾರ, ಇವರಿಗೆ ಮುಸಲ್ಮಾನರ ಅತ್ಯಾಚಾರ ಮಾಡಿದ್ರೆ ಕೊಲೆ ಮಾಡಿದ್ರೆ ಇರಬೇಕು. ಇವರಿಗೆ ರಾಜಕೀಯ ಲಾಭ ಮಾತ್ರ. ಇವರ ಈ ಷಡ್ಯಂತ್ರದಿಂದಾಗಿ ನಮ್ಮಂತ ಬಡ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಾ ಇಲ್ಲ. ಆದ್ರಿಂದ ನಮ್ಮ ಹೋರಾಟ ಇನ್ನು ಈ ಷಡ್ಯಂತ್ರಗಳ ವಿರುದ್ಧ. ಮಾಧ್ಯಮದವರು ಅರ್ಥ ಮಾಡ್ಕೊಳ್ಬೇಕು. ಮಾಧ್ಯಮದವರು ಕೂಡ ಕೆಲವು ದಾರಿ ತಪ್ಪಿಸ್ತಾ ಇದ್ದಾರೆ. ಒಟ್ಟಾರೆ SI ತನಿಖೆ ಆಗಬಾರದು. ಆದ್ರೆ ನಿಮ್ಮ ಧ್ವನಿ ಕೂಡ ಹೋಗ್ಬೇಕು ಅನ್ನೋ ಕಾರಣಕ್ಕೆ ನಿಮ್ಮನ್ನು ಕರೆದಿದ್ದೀವಿ. ದಾರಿ ತಪ್ಪಿಸೋ ಉದ್ದೇಶ ಇದ್ದಿದ್ರೆ ನಿಮ್ಮನ್ನು ಕರಿತಾನೆ ಇರ್ಲಿಲ್ಲ. ಚಂದ್ರಶೇಖರ್ ನಾನು ಬ್ರೇಕ್ ಹೋಗ್ಬೇಕು. ಒಂದೇ ಪ್ರಶ್ನೆ
ನೀವು ಹೇಳಿ. ಸೌಜನ್ಯ ಹೋರಾಟದ ಆರಂಭಿಕ ದಿನದಲ್ಲಿ ಮಹೇಶ್ ಶೆಟ್ಟರ್ ಮನೆ ಅಂಗಳದಲ್ಲಿ ಕೂತು ಮೀಟಿಂಗ್ ಮಾಡಿದ್ರಿ. ಅಲ್ಲ, ಬ್ಯಾರಲ್ ಅಲ್ಲಿ ತುಂಬಿದ ನೋಡಿ, ದುಡ್ಡಿನ ಅದು ಲೆಕ್ಕ ಎರಡನೇ ಸುಳ್ಳು ಕೇಳಿದ್ರಿ. ಎಂದು ನಾನು ಅವರ ಬ್ಯಾರಲ್ ಮನೆಗೆ ಹೋಗಿ ಕೇಳಿ- ಇದುವರೆಗೆ. ಕೇಳಿ ಬ್ಯಾರಲ್ ಅಲ್ಲಿ ತುಂಬಿದ ನೋಡಿ, ದುಡ್ಡಿನ ಲೆಕ್ಕ ಯಾಕೆ ಕೇಳಿದ್ರಿ. ಸುಳ್ಳು ಹೇಳ್ತೀರಿ ಇವ್ರೆ? ಇವಾಗ ಮಹೇಶ್ ಶೆಟ್ಟರ್ ಹೊರಗಡೆ ನಾನು ಹಾಕಿದ್ರು. ನೋಡಿ, ನೀವು ಉತ್ತರ ಕೊಡಿ. ಮಹೇಶ್ ಶೆಟ್ಟರ್ ಈಗ ಮನೆಗೆ ಎರಡು ಹೋಗಿಲ್ಲ. ಪ್ರಶ್ನೆ ನೀವು ಉತ್ತರ ದುಡ್ಡಿನ ಕೊಡಿ. ಲೆಕ್ಕ ಎರಡು ಕೇಳಿದಾಗ ಪ್ರಶ್ನೆ, ಒಂದು- ದುಡ್ಡು ಕೊಡದೇ ಇರುವಂತ ನೀವು ಹೊರಗಡೆ ಹೋದ್ರಿ ಅಲ್ವಾ ಹೇಳಿ? ಆಯ್ತು. ಆಯ್ತು. ಒಂದೇ ಸಲ ನೀವು ಅದನ್ನು ಬರ್ಕೊಳ್ಳಿ ಸರ್. ಇವತ್ತು 8:30 ಚರ್ಚೆ ಮಾಡ್ತಿದ್ದಾರೆ. ಒಂದ್ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಬಂದ ಮೇಲೆ ಮೋದಿ ಅವರ ಶಿಫಾರಸ್ಸಿನ ಮೇಲೆ ಸಿಬಿಐನ ಅಧಿಕಾರಿ ಟ್ರಾನ್ಸ್ಫರ್ ಆದ್ರು ಅಂತ ಹೇಳಿ ಭಟ್ರು ಗಂಭೀರವಾದ ಆರೋಪ ಮಾಡಿದ್ದಾರೆ. ದೇಶದ ಪ್ರಧಾನಮಂತ್ರಿಗಳು ಒಬ್ಬ ಸಿಬಿಐನ ಆಫೀಸರ್ನ ಟ್ರಾನ್ಸ್ಫರ್ ಮಾಡಿಸಿದ್ರ? ಚಂದ್ರಶೇಖರ್ ಅವರು ಉತ್ತರ ಕೊಡ್ಲಿ. ಹಾಗೆ ಗಿಳಿಯಾರ್ ಅವರು ಒಂದು ಪ್ರಶ್ನೆ ನೇರವಾಗಿ ಭಟ್ರನ್ ಕೇಳಿದ್ದಾರೆ. ಈ ಹೋರಾಟ ಮಾಡ್ತಿದ್ದವ್ರು ಇದ್ದಕ್ಕಿದ್ದ ಹಾಗೆ ಹಿಂದಕ್ಕೆ ಸರಿದಿದ್ ಯಾಕೆ? ಅದಕ್ಕೆ ಭಟ್ರು ಉತ್ತರ ಕೊಡ್ಲಿ ಬ್ರೇಕ್ ಆದ್ಮೇಲೆ. ತೀವ್ರವಾದ ಆರೋಪ ಭಟ್ರು ಮಾಡಿದ್ರು. ಚಂದ್ರಶೇಖರ್ ಅವರೇ ಉತ್ತರ ಕೊಡಿ. ಮೋದಿ ಸರ್ಕಾರ ಬಂದ ಮೇಲೆ ಆನೆಸ್ಟ್ ಆಗಿ ತನಿಖೆ ಮಾಡ್ತಾ ಇದ್ದ ಆಫೀಸರ್ನ ಚೇಂಜ್ ಮಾಡಿದ್ರಂತೆ. ಮಾನ ಮರ್ಯಾದೆ ಯಾರು ಈ ತರ ಮಾತಾಡಲ್ರಿ. ನಿಮ್ ಭಾಷೆ ಹುಚ್ಚುಚ್ಚಾಗಿ ಬಗ್ಗೆ ಅಲ್ಲಲ್ಲ, ಗಮನ ಇಟ್ಕೊಂಡು ಅವ್ರ ಮಾತಾಡಿ ಮೈಕ್ ಸರ್. ಇದೆ ಅಂತೇಳಿ ಹುಚ್ಚುಚ್ಚಾಗಿ ಮಾತಾಡೋದಲ್ಲ. ಯಾರ ಬಗ್ಗೆ ಹುಚ್ಚುಚ್ಚಾಗಿ ಮಾತಾಡೋದಲ್ಲ. ಜನ ಏ, ಗಂಟ ಹುಚ್ಚರ ಬಗ್ಗೆ ಅಂತ ಮಾತಾಡೋದು. ಕೂತ್ಕೊಂಡ್ರೆ ಸುಮ್ಮನೆ ನಿಮಿಷ. ಆಮೇಲೆ ನೋಡಿ, ನೋಡಿ, ಒಂದು ಕೆಟ್ಟ ಅಕ್ಟೋಬರ್ ನಾನು ಯಾವತ್ತೂ ಯಾಕೆ ಕೆಟ್ಟ ಒಳ್ಳೆ ಕೆಲಸ ಹುಚ್ಚರ ಮಾಡುವುದಿಲ್ಲ. ಪಡ್ಕೊಂತೀರಾ? ನೀವು ಕೆಟ್ಟ ಹುಚ್ಚ ನೋಡಿ, ಪಡ್ಕೊಳ್ಳೋದು BJP ಏನು? ಅಪರಾಧ. ಹುಚ್ಚಾಗಿರಿ ಏನ್ರಿ ಇದು? ಬಾಯಿ ಸುಮ್ಮನೆ ಪಾಪ ಅವ್ರು BJP ಮಾತಾಡ್ತಾ ಇದ್ರಿ. ಇಲ್ಲ, ನಾನು ಹುಚ್ಚಾಸ್ಪತ್ರೆ ಇದು. ಭಟ್ರೆ, ಹುಚ್ಚ ಸಂತೆ ಮಾಡ್ತಾ ಮಾಡ್ತೀರಲ್ಲ, ಸ್ವಲ್ಪ ತಡ್ಕೊಳ್ಳಿ. ನಿಮ್ ಭಟ್ರೆ, ಯೋಗ್ಯತೆ ರಾಜ್ಯ ಭಟ್ರೆ, ಮಾಡಿದ್ರೆ ಅವರು ಜನ ಎಲ್ಲ ತಡ್ಕೊಳ್ಳಿ. ಕೀಟು ಅಂತ ಉಗಿತಾ ಇದ್ದಾರೆ. ನಿಮ್ ಯೋಗ್ಯತೆಗೆ ಇಷ್ಟು ಅದನ್ನ ನಾನು ಹೇಳುದು. ಇದು ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಭಾಷೆ ಇಲ್ಲ. ಬಗ್ಗೆ ಗಮನ ಕೊಟ್ಕೊಂಡು ಮಾತಾಡಿ ಉತ್ತರ ಕೊಡಿ. ತಡ್ಕೊಳ್ಳಿ. ಮೋದಿ ಅವರು ಬಂದ ಮೇಲೆ ಅದಕ್ಕೆ ಹಣ ಇತ್ತು. ನೀವು ಅದಕ್ಕೆ ಉತ್ತರ ಹಾ, ಕೊಡಿ. ನೀವು ಅದಕ್ಕೆ ನೋಡಿ, ಉತ್ತರ ಕೊಡಿ. 9 ಅಕ್ಟೋಬರ್ 2012 ಮಗುವಿನ ಅಲ್ಲ ನೋಡಿ, ಹತ್ಯೆ ಅಲ್ಲಿ ಆಯ್ತು. ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲಲ್ಲ. ಬರ್ತೀನಿ ಶೇಖರ್ ಸರ್. ಮಾತಾಡಿ, ಚಂದ್ರಶೇಖರ್ ಅವರು ಮಾತಾಡ್ತಿದ್ದಾರೆ. ಮೊದಲು 15 ನಿಮಿಷ ನೀವೇ ತಡ್ಕೊಳ್ಳಿ. ಮಾತಾಡಿದ್ದೀರಾ. ಚಂದ್ರಶೇಖರ್ ಅವರು ತಡ್ಕೊಳ್ಳಿ 15 ನಿಮಿಷ. ಒಂದು- ಹಾ. ಅಲ್ಲ 9 ಒಂದು ನಿಮಿಷ. ರೀ, ಅಲ್ಲಿ ಏನಾಯ್ತು? ಬಾಯಿ ಅವ್ರು ಯಾರು ಇಟ್ಕೊಂಡಿರಿ, ಒಂದ್ ನಿಮಿಷ. ಚಂದ್ರಶೇಖರ್? ಬಿಸ್ಕೆಟ್ ಅವ್ರು ತಿಂತಾ ಯಾರು ಇದ್ದಾರೆ. ಅಷ್ಟು ಬೊಬ್ಬೆ ಹಾಕ್ತಾರೆ? ತಡ್ಕೊಳ್ಳಿ ಒಂದ್ ನಿಮಿಷ. ಅಲ್ಲಿ ಒಬ್ರು ಮಾತಾಡುವಾಗ ಅವರನ್ನು ಕೇಳಿಸ್ಕೊಳ್ಬೇಕಂತ ಸೌಜನ್ಯ ಇಲ್ಲ. ಆಯ್ತು. ನನಗೂ ಟೆನ್ಷನ್ ಇದ್ರೆ ಇದು ನನಗೆ ಕೇಳ್ರಿ. ಅವ್ರು ತಡ್ಕೊಳ್ಳಿ ಒಂದ್ ಸ್ವಲ್ಪ. ಅವ್ರು ನೀವು ಯಾಕೆ ಉತ್ತರ ಬೊಬ್ಬೆ ಹಾಕ್ತಾರೆ? ಕೊಡಿ. ನೀವು ಉತ್ತರ ಕೊಡಿ. ಹಾ, ಮ್ಯೂಟ್ ಮಾಡ್ರಿ ಅವ್ರನ್ನ. ಉತ್ತರ ಕೊಡಿ ಸರ್. 9 ಅಕ್ಟೋಬರ್ ನೀವು 2012 ತಡ್ಕೊಳ್ಬೇಕು. ನೀವು ತಡ್ಕೊಳ್ಬೇಕು ರೀ. ಉತ್ತರ ಕೊಡಿ. ಏನ್ ಚಂದ್ರಶೇಖರ್ ಅವರು ಏನ್ ಉತ್ತರ ಕೊಡಿ. ಉತ್ತರ ಪ್ರಾಬ್ಲಮ್ ಕೊಡಿ. ನಿಮ್ಗೆ? ನೀವು ಉತ್ತರ ಕೊಡಿ. ಹಾ. ನೀವು ಉತ್ತರ ಕೊಡಿ. 9 ಅಕ್ಟೋಬರ್ 2012 ಆ ಮಗುವಿನ ಹತ್ಯೆ ಆಗುತ್ತೆ. ಹತ್ಯೆ ಆಗ್ತಿದ್ದಂಗೆ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ್ಮೇಲೆ ಸಿಐಡಿ ತನಿಖೆಗೂ ಸರ್ಕಾರ ಕೊಡುತ್ತೆ. ಆ ಸಿಐಡಿ